ನಮಸ್ಕಾರ ರೀ RCB ಮಂದಿಗೆ. ನಮಸ್ಕಾರ ರೀ ಮುಂಬೈ ಮಂದಿಗೆ. ಈಗ ಮುಂಬೈ ಟಾಸ್ ಅನ್ನು ಗೆದ್ರು. ಈಗ RCB ಟಾಸ್ ಸೋತ್ರಿ. ನಮ್ಮ ರಜತ ಪಟ್ಟದವ್ರು ಬಂದರು, ಟಾಸ್ ಸೋತರು. ಮುಂಬೈದವರು ನಮ್ಮ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊಂಡ. ಈಗ ಆಲ್ರೆಡಿ ನಮ್ಮ ಪ್ಲೇಯರ್ ಆಡಕತ್ತಾರೆ. ಯಾರ್ಯಾರಪ್ಪ ಅಂತಂದ್ರೆ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್, ತಿಲಕ್ ವರ್ಮಾ, ಟಿಲ್ಲಿ ವರ್ಮಾನು ಆಡತ್ತಾನ. ಆ ತಿಲಕ್ ವರ್ಮಾ, ಟಿಲ್ಲಿ ವರ್ಮಾ ಏನಂತಾರೆ ನೋಡ್ರಿ, ಅವ್ನು ಆಡಕತ್ತಾನ. ಹಾರ್ದಿಕ್ ಪಾಂಡ್ಯ ಆಡಕತ್ತಾನ. ಇದು ದೊಡ್ಡ ಪ್ಲೇಯರ್ ರೀ ಹಾರ್ದಿಕ್ ಪಾಂಡ್ಯ. ಮತ್ತು ಅದ್ರೊಳಗೆ RCB ಒಳಗೆ ಕುರ್ನಾಲ್ ಪಾಂಡ್ಯ ಅದಾನ ರೀ. ಕುರ್ನಾಲ್ ವರ್ಸಸ್ ಕುರ್ನಾಲ್ ಪಾಂಡ್ಯ ಇವರಿಬ್ಬರು ಆಡಕತ್ತಾರ. ಅದ್ರೊಳಗೆ ಯಾರು ಗೆಲ್ತಾರ ನೋಡ್ಬೇಕಾಗೈತಿ. ಒಬ್ಬ RCB ಪ್ಲೇಯರ್ ಅದಾನ, ನಾ ಮುಂಬೈ ಪ್ಲೇಯರ್ ಅದೀನಿ. ಕಾಂಪಿಟೇಷನ್ ಬೀಳುತ್ತಾ. ಇದ್ರೊಳಗೆ ನಾ ಮುಂಬೈ ಗೆಲ್ಲುತ್ತಾನಾಗತ್ತೀನಿ, ಇವ RCB ಗೆಲ್ಲುತ್ತಾನಾಗತ್ತಾನ. ನೋಡೇ ಬಿಡುಮ್ರಿ ಯಾರು ಗೆಲ್ತಾರ. ಮುಂಬೈ ಗೆಲ್ಲತ್ತ. RCB ಗೆಲ್ತ. ಕಡೆ ಮುಂಬೈ ಟಾಸ್ ಇಷ್ಟ ಸೋತಿದ್ರಿ. ನಮ್ಮ RCB. ರೋಹಿತ್ ಶರ್ಮಾ. RCB का राजा विराट कोहली ಪಿಲ್ ಶಾಟ್. ನೋಡ್ರಿ ಈ ರೀತಿ ಮಾಡಿದ್ರೆ ನಮ್ ಕಾಣ್ತಾರ. ಗಟ್ಟ ಪ್ಲೇಯರ್ ಅದಾರ ನಮ್ಮ ಕಡೆ. ಇಬ್ರು ಗಟ್ಟ ಪ್ಲೇಯರ್. ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅದ. ನಮ್ಮ ಕಡೆ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಅದ. ನಮ್ಮ ಕಡೆ ಓಪನಿಂಗ್ ಬಂದ್ರಂತರು ಹೊಡೆದಂಗ್ ಹೊಡಿತಾರೆ. ಪವರ್ ಪ್ಲೇದಾಗ ಎಷ್ಟು ರನ್ ಹೊಡಿತಾರೆ ಗೊತ್ತನು? 60 ರನ್ ಹೊಡಿತಾರೆ. ನಮ್ಮ ರಜತ ಪಟ್ಟಿದಾರ್ ಹುಚ್ಚಿನ ಕಟ್ಟದಂಗ್ ಕಡಿತಾನ ನಿಮಗೆ. ಬುಮ್ರಾನ ಬಾಲಿಗೆ ಒಂದೊಂದು ಸಿಕ್ಸ್ ಅತ್ತ. ಈ ನಮ್ಮನ್ನ ಹೊಡಿತೀರ ನೋಡೇ ಬಿಡು. ಪವರ್ ಪ್ಲೇದಾಗ ಎಷ್ಟು ರನ್ ಹೊಡಿತಾರಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಮ್ಮ ಟೀಮ್ ಡೇವಿಡ್ ಹೆಂಗದ? ಅವರು 60ರಿಂದ 70 ರನ್ ಹೊಡಿತಾರ್ರಿ. ಕಮೆಂಟ್ ಒಳಗೆ ತಿಳಿಸಬೇಕು ನೀವು. ನಿಮ್ಮ ಎಷ್ಟು ಪ್ಲೇಯರ್ ಹೊಡಿತಾರ? ನಮ್ಮ RCB ಪವರ್ ಪ್ಲೇದಾಗ ಎಷ್ಟು ಹೊಡಿತದ ಗೊತ್ತಿಲ್ರಿ, ನೀವೇ ಕಮೆಂಟ್ ಮಾಡ್ರಿ. ಹಂಗ ಎಷ್ಟು ವಿಕೆಟ್ ಬೀಳ್ತಾವ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಪವರ್ ಪ್ಲೇನಾಗ ಇಲ್ಲಂದ್ರು ಮೋಸ್ಟ್ಲಿ ಒಂದು 2 ವಿಕೆಟ್ ಬೀಳ್ಬೋದ್ರಿ. 2 ವಿಕೆಟ್ ಹೋಗ್ತಾನ. ಮುಂದೆ ಎಷ್ಟು ವಿಕೆಟ್ ಹೋಗ್ತಾನ ನಮ್ಗೆ ಗೊತ್ತಿಲ್ರಿ. ಆದ್ರೂ ನಮ್ಮ RCB ಗಟ್ಟ ಐತ್ರಿ. ನೋಡ್ರಿ, 2 ಮ್ಯಾಚ್ 2 ಮ್ಯಾಚ್ ಗೆದ್ದೈತ್ರಿ, 1 ಮ್ಯಾಚ್ ಸೋತೈತ್ರಿ. ಅದು ಯಾರ ಜೊತೆ ಅಂದ್ರೆ RR ಜೊತೆ ಸೋತೈತ್ರಿ ನಮ್ಮ RCB. ಈ ಸಲ ಐತ್ರಿ. ಅದೇ ಶೇಡಿನಿಂದ RCBದವರು ಮುಂಬೈದವರು ಹೊಡಿಬೋದು ಅನ್ಸುತ್ತೆ ನನಗೆ ಮೋಸ್ಟ್ಲಿ. ಈಗ RR ಕೂಡ ಸೋತ್ ಕಂಗಾಲ್ ಆಗೈತಿ. RCB ತಲೆ ಹಾಪ್ ಆಗೈತಿ. ಅವರು ಈ ಸಲ ಅದೇ ಶೇಡಿನ್ಯಾಗ ಹೊಡ್ಯಂಗೆ ಕಾಣ್ತಾರ. ನಮ್ಮ ಮುಂಬೈ ಟೀಮಿಗೆ ರಾಚ್ ಗೆದ್ದು ನಮ್ಮ ವಿರಾಟ್ ಕಾಕ ಮೊದ್ಲ ಫಾರ್ಮ್ನ್ಯಾಗ ಅದಾನ. ಈ ಕಡೆ ಟೀಮ್ ಡೇವಿಡ್ ಫಾರ್ಮ್ನ್ಯಾಗ ಅದಾನ. ಇವು ಕರಿಯಪ್ಪ ಶೆಪರ್ಡ್ ಒಬ್ಬ ಫಾರ್ಮ್ನ್ಯಾಗ ಅದಾನ. ಟೀಮ್ ಡೇವಿಡ್ ಒಬ್ಬ ಫಾರ್ಮ್ನ್ಯಾಗ ಅದಾನ. ಇವು 2 ಪ್ಲೇಯರ್ ಮುಂಬೈಲಿತ್ರ RCB ಕ್ಯಾಂಡಿಡೇಟ್ ಹೋಗ್ಯಾವ್ರಿ, ಬಿಟ್ಟು ಕೊಟ್ಟಾರ. ಶೆಪರ್ಡ್ ಮತ್ತು ನಮ್ಮ ಟೀಮ್ ಡೇವಿಡ್ ಬಿಟ್ಟು ಕೊಟ್ಟಾರ. ಇವರಿಬ್ಬರು ಎಲ್ಲಿ ಮ್ಯಾಚ್ ಇಡ್ತಾರ ಅನ್ನಂಗೆ ನನಗಾಗೈತಿ. ಅಂಜಿಕ್ನು ಬರಾಕತ್ತದ. ನಾ ಹೊಡೆದಂಗೆ ಎಲ್ಲಿ ಹೊಡಿತು ಫುಲ್ ಮನ್ಯಾಗ ಅದಾರ. 25 ಬಾಲಿಗೆ 70 ರನ್ ಹೊಡಿತಾನವ. ಯಾರಪ್ಪ? ಟೀಮ್ ಡೇವಿಡ್. ಕರಿಯಪ್ಪ 15 ಬಾಲಿಗೆ 50 ರನ್ ಹೊಡಿತಾನ. ಇಬ್ಬರು ಯಾವಾಗಾದ್ರೂ ಕಳಿಸ್ರಿ, ಯಾವಾಗಾದ್ರೂ ರನ್ ಬರಂಗೆ ಮಾಡ್ತಾರ. ರನ್ ರೇಟು ಒಂದು 100 ಹೋಗಂಗೆ ಕಾಣುತ್ತೆ. ಇವತ್ತು 100 ಅಲ್ರಿ, ಸಾರಿ, ಒಂದು 20 ಹೋಗ್ಬೋದು ರನ್ ರೇಟ್. ಮುಂಬೈದವ್ರದ್ದು ಎಷ್ಟು ಹೋಗುತ್ತಪ್ಪ ಅಂತಂದ್ರೆ 16 ಹೋಗುತ್ತೆ ರೀ. ಅವ್ರಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ನೋಡು, ಅದ್ರೊಳಗೆ ನಮ್ಮ ಇಶಾನ್ ಕಿಶನ್ ಕಾಕ ಮಿಸ್ ಆಗ್ಯಾನ. ಆದ್ರೆ ಅವ ಇತ್ತಂದ್ರೆ ಜಡ್ತಿದ್ದ RCBದವ್ರಿಗೆ. ನಮ್ಮ ಕಡೆ ಎಬಿಡಿಎಸ್ ಕಮ್ಮದ. ಅವ ಬಂದಪ್ಪ ಅಂದ್ರೆ ನಿಮ್ಮ ಎಮ್ಮ ಇದ್ರ ಹುಚ್ಚಿನ ಬಡ್ದು ಮನೆ ತಿಕ್ಕಿ ಬಿಡ್ತಿದ್ದ. ನಡಿ ಅಲ್ಲಪ್ಪ, ABD ಅವರು ರಿಟೈರ್ಮೆಂಟ್ ಕೊಟ್ಟರು. ಅವ್ರು ಇಲ್ಲಲ್ಲ, ಅದ್ರ ಸಾರಿ, ಅವ್ರು ಮಿಸ್ ಮಾಡ್ಕೋತೇವಿ. ಭಾಳ ಮಿಸ್ ಮಾಡ್ಕೋತೀವಿ. ಅವರು ಎದಕ್ಕಪ್ಪ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಜೋಡಿ ಆಡಾಡ್ತೀರಿ. ಈಗ ಎಬಿಡಿ ಹೋಗಿ ಶೆಪರ್ಡ್ ಬಂದನ್ರಿ. ಶೆಪರ್ಡ್ ಅಲ್ಲ, ಶಾಲ್ಟ್ ಬಂದನ್ರಿ. ಶೆಪರ್ಡ್ ಹೊಡಿತಾನೆ ಕರೆ ಅವರು. ಆದ್ರೆ ಮುಂಬೈ ಇವ ಹೊಡಿತಾನೆ, ಹಾರ್ದಿಕ್ ಪಾಂಡ್ಯ ಹೊಡಿತಾನ. ಹಾರ್ದಿಕ್ ಪಾಂಡ್ಯ ಸಾಟ್ನೇರ ತವ ಸ್ಪಿನ್ ಬಾಲಿಂಗ್ನು ಹಾಕ್ತಾನ. ನಮ್ಮ ಕಡೆ ಸ್ಪಿನ್ನರ್ ಭಾಳ ಚಲೋನೆ ಹಾಕ್ತಾರೆ. ಮಡ್ಗಾಡ್ ವಿಕೆಟ್ ಎತ್ತಂಗದ. ನಮ್ಮ ಕಡೆ ಭುವನೇಶ್ವರ್ ಕುಮಾರ್, ಪಾಂಡ್ಯ ಗಂಡಾಪಡಿ ಜನ ಅದಾರ ನಮ್ಮ ಕಡೆ. ಇದು 3 ಪ್ಲೇಯರ್ ಹೋಗ್ಯಾರಿ. ಸಾರಿ, ಅಗಾಳಿ 2 ಪ್ಲೇಯರ್ ಅಂದ್ರೆ 3 ಪ್ಲೇಯರ್ ಆಗ. ಕುರ್ನಾಲ್ ಪಾಂಡ್ಯ ರೀ, ಅವ್ರ ಅಣ್ಣ ತಮ್ಮ. ಕುರ್ನಾಲ್ ಪಾಂಡ್ಯ ವರ್ಸಸ್ ಹಾರ್ದಿಕ್ ಪಾಂಡ್ಯ. ಇವರಿಬ್ರು ಅಣ್ಣ ತಮ್ಮ. ಪಾಂಡ್ಯ ಕುಚ್ಕು ಅದಾರ. ಹಂಗೆ ಕುಚ್ಕು ಅಂದ್ರೆ 6 ರನ್ ಹೊಡಿತಾರ. ವಿಕೆಟ್ ತೆಗಿಯಂಗೆ ಅದಾರ. ಅವಂಗ ತಮ್ಮ ಹೆಂಗೆ ಆಡ್ತಾನೂ ಗೊತ್ತೈತಿ, ಅಣ್ಣ ಹೆಂಗೆ ಆಡ್ತಾನೂ ಅವಂಗೂ ಗೊತ್ತೈತಿ. ನೋಡ್ಬೇಕು ಇವತ್ತು ಇಬ್ಬರದು ಕಾಂಪಿಟೇಷನ್ ಮ್ಯಾಚ್ ಐತಿ. ಇದ್ರೊಳಗೆ ಯಾರು ಗೆಲ್ತಾರ? ಇವಂಗೂ ಗೆಲುವು ಬೇಕು, ಅವಂಗೂ ಗೆಲುವು ಬೇಕು. ಈಗ RCBದವರು ಆಲ್ರೆಡಿ 3 ಮ್ಯಾಚ್ ಆಡ್ಯಾರ. ಈಗ ಒಂದು ಸೋತಾರ, ಈಗ 2 ಗೆದ್ದಾರ. ಮುಂಬೈದವರು 3 ಮ್ಯಾಚ್ ಆಡ್ಯಾರ. 3 ಇಲ್ಲ 2 ಸೋತಾರ, 1 ಗೆದ್ದಾರ. ಎಂಥ ಹಣೆವಾರು.
ಈಗ ಆ್ಯಕ್ಚುಲಿ ಮುಂಬೈದವ್ರೆ ಸ್ಟ್ರಾಂಗ್ ಅದ ಅಂದ್ರೆ ಮಂದಿ ಅಲ್ಲೇ ಲ್ಯಾಂಡ್ ಇಡಾಕತ್ತಾರು. ಈಗ ಬುಮ್ರಾಗ ಯಾವ 14 ವರ್ಷದೊಳಗೆ ಏನು ಆಡಾಕತ್ತೈತಿ ಎಲ್ಲ ರೆಕಾರ್ಡ್ ಬ್ರೇಕ ಮಾಡಾಕತ್ಬಿಟ್ಟೈತಿ. ಮರಿ ಸಣ್ಣ ಮರಿ ಐತದು, ಸಣ್ಣ ಕೂಸು ಐತಿ ಅದು. ಎಲ್ಲ ರೆಕಾರ್ಡ್ ವಿರಾಟ್ ಕೊಹ್ಲಿ ರೆಕಾರ್ಡ್ ಕ್ರಿಸ್ ಗೆಲ್ಲೊಂದು ರೆಕಾರ್ಡ ಬ್ರೇಕ್ ಮಾಡ್ತಾನೆ. 675 ರನ್ ರೆಕಾರ್ಡ್ ಬ್ರೇಕ್ ಮಾಡ್ಬೇಕಂತ ಅವ್ರು ಮನಸ್ಸಿನಾಗ ಇಟ್ಕೊಂಡು ಕೂತಾನಂತವ. ನೋಡ್ರಿ ಏನಾಗುತ್ತೆ ಕಡೆ ನಮ್ಮ ಟಿಮ್ ಡೇವಿಡ್ ಕಾಕ ಹಂಗ ಇರ್ಬೋದು. ಮನುಷ್ಯ ಸರಿಯಾದ ಅನ್ನೋದು ಗೊತ್ತಿಲ್ಲ, ನಾಯಿ ಹೊಡೆದಂಗೆ ಹೊಡಿತಾನ ಅನ್ಕಂದ್ರೆ ನಾಯಿ ಹೊಡೆದಂಗೆ ಹೊಡಿತಾನ ಅನ್ಸುತ್ತೆ ನನಗೆ. ನಿಮ್ಮ ಮುಂಬೈ ಗೆಲ್ಲುತ್ತೆ ಏನು RCB ಗೆಲ್ಲುತ್ತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. RCB ಗೆಲ್ತಿದ್ರಿ, ಒಟ್ಟು RCB. ಮುಂಬೈ ಗೆಲ್ಲತ್ತೆ. ಜೈ RCB, ಜೈ ಮುಂಬೈ, ಜೈ RCB, ಜೈ ಮುಂಬೈ. ಆ ಸಲಿ CSKಗ ಸೆಪಡ ಹುಚ್ಚಿನ ಬಡ್ದಂಗೆ ಹೊಡಿತಾರ್ರಿ. ಈ ಸಲಿ ಸೆಪಡ ಈಗ ಹುಚ್ಚಿನ ಬಡ್ದಂಗೆ ಬಿಡ್ತಾನ್ರಿ, ತಿಕ್ಕ ಬಿಡ್ತಾನ್ರಿ ಈ ಕಡೆ ಮನೆಗೆ. ಇನ್ನೊಂದ್ಸಲಿ ಕಾಣಲೇಬಾರ್ದ್ರಿ ಅವ್ರು IPLದಾಗ, ಹಂಗೆ ಹೊಡಿತಾನ್ರಿ ಈ ಸಲಿ. ಇಲ್ಲ, ಮುಂಬೈನೇ ಗೆಲ್ಲತ್ತೆ 100% ಮುಂಬೈನೇ ಗೆಲ್ಲತ್ತೆ. ಕ್ಯಾಪ್ಟನ್ ಹೆಂಗದನ್ರಿ ನಮ್ಮ ರಜತ್ ಪಟ್ಟಿದಾರ, ಅವನು ಬಡಿತಾನ್ರಿ. ಕ್ಯಾಪ್ಟನ್ ಇದ್ದುದಕ್ಕೂ ಒಂದು ಕಪ್ ಗೆಲ್ಸ್ಯಾನವ. ಈ ಕಡೆ ಮುಂಬೈದವ ರೋಹಿತ್ ಶರ್ಮಾ 5 ಕಪ್ ಗೆಲ್ಸ್ಯಾನ. ನೋಡ್ರಿ ಏನಾಗುತ್ತೆ. 5 ಕಪ್, ಇದು 5 ಹೊಡೆದೈತಿ, ಅದು 1 ಹೊಡೆದೈತಿ. ಇದ್ರೊಳಗೆ ಯಾರು ಗೆಲ್ತಾ ನೋಡ್ಬೇಕಾಗೈತಿ. ನಮ್ಮ ತಿಂಡಿ ಆಟಗಾರ ಅದಾರಿ ನಮ್ಮ RCB. ಆದ್ರೆ ನಮ್ಮ RCB ಗೆಲ್ತಿದ್ರಿ. RCB ಗೆಲ್ಲೋರು ರೆಡ್ ಹಾರ್ಟ್ ಕಮೆಂಟ್ ಮಾಡ್ರಿ. MI ಅನ್ನೋರು MI ಇದು ಯಾವ ಕಲರ್ದು ಐತ್ರಿ ಆ ಕಲರ್ ಹಾರ್ಟ್ ಕಮೆಂಟ್ ಮಾಡ್ರಿ ನೀವು. ಕಮೆಂಟ್ ಮಾಡೋದ್ರೊಳಗೆ ಅವ್ರು ಹೇಳ್ಯಾನ ಹಾಂ, ಮುಂಬೈನೇ ಗೆಲ್ಲುತ್ತೆ. RCB ಗೆಲ್ತಿ. ಮುಂಬೈ ಗೆಲ್ಲುತ್ತೆ. ಒಟ್ಟು RCB ಗೆಲ್ತೈತ್ರಿ. ಒಂದು ಮ್ಯಾಚ್ ಸೋತಿದಂದ್ರೆ ಅದು ಪೂರಾ ಮ್ಯಾಚ್ ಸೋಲುದಿಲ್ರಿ. ಹೆಂಗಂದ್ರೆ ನಮ್ಮ ಇಬ್ರು ಜೋಡಿ ಎತ್ತುಗಳು ಇದ್ದಂಗೆ ರೀ. ಅವ್ರು ತಿಕ್ಕಡ್ ಬಿಡ್ತಾರೆ, ಈ ಕಡೆ ಒಬ್ಬ ಬಡ್ದಾರೆ, ಈ ಕಡೆ ಒಬ್ಬ ಬಿಡ್ತಾರೆ. ಸಾಲ್ಟೊಂದು ಮೇನ್ ಬಿಡ್ಬೇಕು ರೀ. ಸಾಲ್ಟ್ ಉಪ್ಪಿಗಿಂತ ರುಚಿಯೇರೆಲ್ಲ ತಮ್ಮ ರಾಚಿಗೆ ಅದು ಉಪ್ಪು ತಿಂದು ಖಾರ ತಿಂದು ಸೊಟ್ಟ ಹೊಡಿತಾನೆ. ಕಡೆ ನಮ್ಮ ಕಡೆ ನೋಡಿದ್ರೆ ರಿಕಲ್ಟನ್ ಅವ ನೀರು ಕುಡ್ದು ಬರ್ತಾನೆ. ಅವ ತಂಡಾರ ಕುಡ್ದು ಬರಲಾಕ ನೀರಾರು ಕುಡ್ದು ಬರ್ಲಾಕ ಸುಮ್ಮ ಹೊಡಿದ ಅದಾಗ ಗೊತ್ತೈತೆ ರಿಕಲ್ಟನ್ ಕೆಂಪ ಬಾಲುಷ್ಯ ಕಡೆ ಗಟ್ ಪ್ಲೇಯರ್ ಅದ ರೀ. ಗಟ್ ಪ್ಲೇಯರ್ RCBದಾಗ. ಅವು ರಿಕಲ್ಟನ್ ಬದಲಿಗೆ ಇವ್ಗೆ ಹಾಕೋದಿತ್ತು, ಯಾರಪ್ಪ ಟಿಕಾಗಳು ಹಾಕೋದಿತ್ತು. ಮ್ಯಾಚ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು, ಅಡಗಿಟ್ಬಿಟ್ಟಾರ. ನೋಡೋಣ ಏನಾಗುತ್ತೆ. ಇವತ್ತು RCB ವರ್ಸಸ್ ಮುಂಬೈ ಮ್ಯಾಚ್ ಐತಿ. ಯಾವ್ದು ಗೆಲ್ತೈತಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತೀರಿ ಅಂತ ಹೇಳುತ್ತಾ RCB ಈಗ ಮೊದಲು ಆಡ್ಕೊತ ಬಂದರು. ಮುಂಬೈದವರು 4 ಗೆದ್ದಾರ, RCBದವರು 6 ಗೆದ್ದಾರ. ಅವ್ರು ನಮ್ಮ ಪಿಚ್ನಾಗ ಬಂದು ಗೆದ್ದಾರ, ಕಡೆ ಪಿಚ್ನಾಗ ಬಂದು ಗೆದ್ದಾರ. ಇವರು RCB ಪಿಚ್ನಾಗ ಇವ್ರು ಹೋಗಿ ಮುಂಬೈದವ್ರು 4 ಮ್ಯಾಚ್ ಗೆದ್ದಾರ ರೀ. ನೋಡೋಣ ಏನಾಗತ್ತ ನೋಡ್ಬೇಕಾಗೈತಿ. ಫುಲ್ಲು ಬೆಂಕಿ ಬಿರುಗಾಳಿ ಮ್ಯಾಚ್ ಇರುತ್ತೆ. ಆದ್ರೆ ಮಳೆ ಒಂದು ಬರಬಾರ್ದು. ಮಳೆ ಬಂತಪ್ಪ ಅಂತ ಮತ್ತೆ 11:30 10:00 ಆಡಿಸ್ತಾರೆ. ಅದು ನಮ್ಗೆ ಬೇಸರ ಆಗುತ್ತೆ, ನೋಡೋಕ್ಕೂ ಬೇಸರ ಆಗುತ್ತೆ. ಆದ್ರೆ 20 ಓವರ್ನೇ ಮ್ಯಾಚ್ ಆಡಿಸ್ಬೇಕು. 200 300 ಹೊಡೆಯೋಂಥ ಕೆಪಾಸಿಟಿ ಇರುತ್ತೆ. ಆದ್ರೆ ಹೈದರಾಬಾದ್ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು. ನಮ್ಮ ಕಡೆ RCBದಾಗ ಬ್ಯಾಟರ್ನು ಮನಗಣದಾರ, ಬಾಲರ್ಸು ಮನಗಣದಾರ. ನೋಡ್ರಿ ಹೆಂಗ ಬಾಲ್ ಹಾಕ್ತಾರ, ಒಂದೊಂದು ವಿಕೆಟ್ ಹೋಗ್ತಾನೆ ನೋಡ್ರಿ. ನಮ್ಮ ಪಾಂಡೆ ಹಾಕಿದ್ದಕ್ಕೆ ಭುವನೇಶ್ವರ್ ಕುಮಾರ್ ಅದ ನಿಮ್ಮ ಕಡೆ. ಹಾಂ, ಭುವನೇಶ್ವರ್ ಕುಮಾರ್ ಅದಾನ, ಸ್ವಿಂಗನ್ನು ಮಾಡ್ತಾನ. ನಮ್ಮ ಕಡೆ ಬುಮ್ರಾ ಸ್ವಿಂಗ್ ಮಾಡ್ತಾನೆ, ಬೋರ್ಟು ಸ್ವಿಂಗ್ ಮಾಡ್ತಾನೆ. ನಿಮ್ಮ ಕಡೆ ಇನ್ನೊಬ್ಬ ಶಪಡೇನೇ ಇರಬೇಕು. ಶಪಡನು ಅವನು ಸ್ವಿಂಗ್ ವೆಸ್ಟ್ ಇಂಡೀಸ್ ಪ್ಲೇಯರ್ ಇದು. ಅವನು ಸ್ವಿಂಗ್ 4 ವಿಕೆಟ್ ತೊಗೋಬೋದು. ಅವನು ನಮ್ಮ ಕಡೆ ಹತ್ರ ಅವನು ತೆಗಿಬೋದು. ಬುಮ್ರಾರ ತೆಗಿಬೋದು, ಹಾರ್ದಿಕ್ ಪಾಂಡ್ಯಾರ ತೆಗಿಬೋದು, ಸಾಟ್ನೇರ ತೆಗಿಬೋದು. ಆದ್ರೆ ಟೀಮು ಸ್ಟ್ರಾಂಗ್ ಅದ. ಎರಡು ಹಂಗೆ ಅದಾವೆ ನೋಡಕ್ಕೆ, ಬೆಂಕಿ ಪ್ಲೇಯರ್ ಅದಾವೆ. ನೋಡೋಣ ಏನಾಗುತ್ತೆ. ಕಾತುರದಿಂದ ಕಾಯ್ಬೇಕಾಗೈತಿ. ಇನ್ನೂ ಅರ್ಧ ತಾಸು ಐತ್ರಿ ಮ್ಯಾಚ್ ಸ್ಟಾರ್ಟ್ ಆಗಾಕ. ನೋಡೋಣ ಟಾಸ್ ಹತ್ರ ಮುಂಬೈದಾಗೈತಿ, ಬಾಲಿಂಗ್ ತೊಗೊಂಡೈತಿ. ಇದ್ರೊಳಗೆ ನೋಡ್ಬೇಕಾಗೈತಿ. ನೀವು ಬುಮ್ರಾನ ಹೆಸರು ತಗೊಳ್ಕೊಬೇಡ್ರಿ. ಹಂಗೆ ಬಡಿತಾನೆ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಪಿಲ್ಸಾಟ ಮನ ಬಡಿತಾರ್ರಿ ಇಬ್ರು. ಬುಮ್ರಾಗ ಹೊಡಿತಾನಂತ್ರಿ, ಚಾಲೆಂಜ್ ಐತ್ರಿ ಇದು. ಬುಮ್ರಾಗೆ 2 ಫಸ್ಟ್ ಓವರ್ನಾಗೆ RCB ಹೊಡಿತಾರಂತ್ರಿ. ನೋಡೋಣ ಏನಾಗುತ್ತೆ. ಆದ್ರೆ ಫಸ್ಟ್ ಓವರ್ನಾಗ ಅಷ್ಟು ಸುಲಭ ಬರಂಗಿಲ್ಲ ಹೊಡಿಬೇಕಂದ್ರೆ. ಆದ್ರೂ ಹೊಡಿಬೋದು, ಸ್ವಿಂಗ್ ಹಾಕಿರ್ತಾವೆ. ಹಿಂಗೆ ನಡ್ಬರ್ಕ ಬಂಪ್ಸ್ ಏನಂತಾರೆ, ಬಂಪ್ಸ್ ಆಗ್ಬೋದು. ನೋಡಿ ಆಡಿಸ್ತಾರೆ. ಒಟ್ಟು ಏನಾಗುತ್ತೆ ನೋಡ್ಬೇಕಾಗೈತಿ. ಒಟ್ಟು ಇವತ್ತು RCB ಗೆಲ್ತೈತಿ. ಮುಂಬೈ ಗೆಲ್ತೈತಿ. RCB ಶರ್ಮಾ RCB ರಾಜ ವಿರಾಟ್ ಕೊಹ್ಲಿ, ಪಿಲ್ಸಾಟ, ರಜತ್ ಪಟ್ಟಿದಾರ್, ಟೀಮ್ ಡೇವಿಡ್, ಶಫರ್ಡ್ ಎಲ್ಲಾರು ಕಂಡಪಟ್ಟಿ ಜನ ಅದ. ರೋಹಿತ್ ಶರ್ಮಾ ಗೆಲ್ತಾನ. ಕಪ್ 5 ಕಪ್ ಗೆಲ್ಸ. 5 ಕಪ್ ಎಲ್ಲ ನಮ್ಮ ಕಡೆ. ಈ ಸಲಿನ ಕಪ್, ಈ ಸಲ ಕಪ್ ನಮ್ದೇ.
ಈ ಸಲ ಲಾಲಿಪಾಪ್ ನೀವು ತಗೋರಿ ಕಪ್ ನಾವು ತಗೋತೀವಿ. ಆಲ್ರೆಡಿ ನಿಮ್ಗೆ ಕಟ್ಬಿಡ್ತೆ ಕಪ್ 5 ಹೊಡೆದ ರಗಡ್ ಆಯ್ತು ನಮಗೆ. ಒಂದ್ ಹೊಡೆದಿವಲ್ರಿ ಸಾಕು. ಅದೊಂದು ಕಪ್ ನೀವೇ ತೊಗೊಂಡು ಹೋಗ್ಬಿಡ್ರಿ ಆರ್ ಸಿ ಬಿ ಅದೊಂದು ಎರಡು ಹಾಕೊಂಡು. CSK ಎಲ್ಲಿ ಕಾರಣ ಕಟ್ಟಿಲ್ರಿ ಗಪ್ ಆಗ್ಬಿಟ್ಟಿದ್ರಿ CSK. ಅದಕ್ಕೊಂದು ಲಾಲಿಪಾಪ್ ಕೊಟ್ಟಿರ್ತೀವಿ ಮನೆಗೆ ಕಳ್ಸ್ಬಿಟ್ಟಾರ್ರಿ. ಒಂದ ಮ್ಯಾಚ್ ಗೆದ್ದೈತ್ರಿ. ಎಷ್ಟು 4 ಮ್ಯಾಚ್ 3 ಮ್ಯಾಚ್ ಸೋತೈತ್ರಿ. ಒಟ್ಟು ಸೋತೈತ್ರಿ. ಆದ್ರೆ ಗೆದ್ದದ್ ಬಿಡ್ರಿ, ಒಂದು ಮ್ಯಾಚ್ ಗೆದ್ದೈತಿ ಏನಾಗಿಲ್ಲ. ಅದು ನಮ್ಮ ಸಂಜು ಸ್ಯಾಮ್ಸಂಗ್ ಹೊಡೋನಂತ ಗೆದ್ದಿದ್ರಿ. ಇದಕ್ಕಂದ್ರೆ ಅವ್ನು ವಿಕೆಟ್ ಹೊತ್ತಿದ್ರಿ ಯಾರು ಹೊಡ್ಯಾರ ಗಟ್ಟ ಇಲ್ರಿ. ನಮ್ಮ ಧೋನಿ ಅಂತೂ ಎಲ್ಲಿ ಗಪ್ಪ ಆಗ್ಯಾರ ಗಪ್ಪ ಆಗಿಬಿಟ್ಟನ್ರಿ. ಧೋನಿ 6 ಮ್ಯಾಚ್ ಆಡಂಗಿಲ್ಲ. ಅವಂಗ ಎಲೆ ಇಂಜುರಿ ಆಗಿದತ್ತ, ಅದಕ್ಕೆ ಅವ 6 ಮ್ಯಾಚ್ ಆಡೋದಿರುತ್ತೆ ರಿಟೈರ್ಮೆಂಟ್ ತೊಗೊಂಡಾನ. 6 ಮ್ಯಾಚ್ ಆದ್ಮ್ಯಾಗ ಭಾಳ ಎಂಟ್ರಿ ಕೊಡ್ತಾನ. ಆಗ ಬಂದ್ರೆ ಮಸ್ಸು ಮ್ಯಾಚ್ ಗೆಲ್ತಾನ ಅವ್ರು ಧೋನಿ. ಒಮ್ಮೆ ಎತ್ತು ಕಪ್ ಹಿಡಿಬೇಕು ಹಂಗೆ ಬರ್ತಾನ. ಅಯ್ಯೋ ಬಂದ್ರು ಆಗೋದಿಲ್ರಿ. ಎದಕ್ಕಪ್ಪ ಅಂದ್ರೆ ಮೊದ್ಲ ನಮ್ಮ ಟೀಮ್ ಹೆಂಗೈತ್ರಿ, RCB ರಾಯಲ್ ಚಾಲೆಂಜರ್ ಬೆಂಗಳೂರು. ಹೆಸರು ಕೇಳಿದ್ರೆ ಗಡ್ಡ 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 ಅನ್ಸ್ಬೇಕ್ರಿ. ಈಗ ಹೋದ್ ಬಿಡು ಪುಕ್ಕ ಮಾರೋರು ಬಿಡು. ಈಗ ಇವತ್ತಿನ ಮ್ಯಾಚ್ ಬಗ್ಗೆ ಇವತ್ತು ಮ್ಯಾಚ್ ಹೇಳಕತ್ತೀನ ನಮ್ಮ RCB ಗೆಲ್ತಿದ್ವಿ. RCB ಗೆಲ್ತೈತೆ ನೋಡ್ರಿ. ಇದು ಬರೀ RCB ಗೆಲ್ಲುತ್ತಾನಾಗತ್ತಾರ, ನಮಗೆ ಭಯ ಅನ್ನಿಸಾಕತ್ತೈತಿ. RCB ಗೆಲ್ತಿದ್ದಿಲ್ರಿ. ನೀವು ಕಮೆಂಟ್ ಮಾಡ್ರಿ ಫ್ರೆಂಡ್ಸ್, ಬಿಡಬೇಡ್ರಿ. ಮತ್ತೆ ಹೆಂಗೈತ್ರಿ ಮುಂಬೈ ಗೆಲ್ತೈತೆ ಅಂತ. ಜೈ ಮುಂಬೈ ಹೇಳಕತ್ತೀನ್ರಿ. ಪಕ್ಕ ಗೆಲ್ಲುತ್ತ. ಆರು ಬೆಟ್ಟದು ಆಡಕ್ ಹೋಗ್ಬೇಡ್ರಿ. ಬೆಟ್ಟ ಗಿಟ್ಟ ಆಡಕ್ ಹೋಗ್ಬೇಡ್ರಿ. ಸೊ ಮ್ಯಾಚ್ ಮ್ಯಾಚ್ ನೋಡ್ಬೇಕ್ರಿ. ನೋಡ್ರಿ ಯಾರು ಯಾವ್ದು ಗೆಲ್ಲುತ್ತ ಅಷ್ಟೇ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅಂತ ಹೇಳುತ್ತಾ ನಮ್ಮ RCB ಗೆಲ್ತೈತ್ರಿ. ಕಮೆಂಟ್ದಾಗ ಜೈ RCB, ಈ ಸಲ ಕಪ್ ನಮ್ದಂತ ಬರದು ಹೋರಿ. ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋಣ. ಇದು ಸೈಯದ್ ಬಾಸ್ ಫೋರ್ವೇಡ್ ಪಪ್ಪ ಚಾನಲ್ ಐತಿ, ಅದಕ್ಕೆ ಎಲ್ಲರೂ ಹೋಗಿ ಸಪೋರ್ಟ್ ಮಾಡ್ರಿ ಅಂತ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗೋಣ ಫ್ರೆಂಡ್ಸ್. ಟಾಟಾ ಬಾಯ್ ಬಾಯ್ ಹೇಳುತ್ತಾ RCB ಗೆಲ್ತದಂತ ಕಮೆಂಟ್ ಮಾಡೋದು ಬಿಡಕ್ ಹೋಗ್ಬೇಡ್ರಿ. ಕಮೆಂಟ್ ಮಾಡ್ರಿ, ನಾವು ನೋಡ್ತೀವ್ರಿ. ನೀವು ಕಮೆಂಟ್ ಮಾಡಿದ್ರೆ ನಾವು ರಿಪ್ಲೈನು ಕೊಡ್ತೀವ್ರಿ. ಟಾಟಾ ಬಾಯ್ ಬಾಯ್. ಶೇರ್